ನೀವು ಈ ರೀತಿ ಆಗಲು ನಾನು ಕಾಣವೇ? ಹೌದು ಗೀತಾ, ಹೌದು. ನಾನು ನಿನ್ನನ್ನು ಮನಸಾರೆ ಪ್ರೀತಿಸಿದ್ದೆ. ಈ ನನ್ನ ಹೃದಯದಲ್ಲಿ ಧರ್ಮ ಪತ್ನಿಯ ಸ್ಥಾನ ಕೊಡಬೇಕು ಎಂದು ದೊಡ್ಡ ಆಶಾಗೋಪುರ ಕಟ್ಟಿದ್ದೆ ಗೀತಾ, ದೊಡ್ಡ ಆಶಾಗೋಪುರ ಕಟ್ಟಿದ್ದೆ. ಆದರೆ ನೀನು ನಿನ್ನ ಸ್ವಾರ್ಥದ ಆಸೆಯಿಂದ ನನ್ನ ಆಶಾಗೋಪುರ ಕೆಡವಿ ನನ್ನ ಬಾಳೆಲ್ಲ ಭಸ್ಮ ಮಾಡಿದೆ ಗೀತಾ, ಭಸ್ಮ ಮಾಡಿದೆ. ಬಾಬಾ, ಏನು ನಿಮ್ಮ ಮನಸ್ಸಿನಲ್ಲಿರುವ ಈ ಭಾವನೆ ಹೊರಟು ಹೋಗಲಿಲ್ಲವೇ? ನಾನು ನಿಮ್ಮ ಮಕ್ಕಳ ಮಗಳು ಎಂಬ ಮಮತೆಯನ್ನು ಬರೆದು ನಾನು ಕೂಡ ನಿಮ್ಮ ಸಹೋದರಿ ಎಂಬ ಕಲ್ಪನೆ ನಿಮಗೆ ಮಾಡಲಿಲ್ಲವೇ? ಇಲ್ಲ ಗೀತಾ, ಇಲ್ಲ. ನಾನೆಂದಿಗೂ ನಿನ್ನನ್ನು ಸಹೋದರಿ ಎಂದು ಭಾವಿಸಲಾರೆ ಗೀತಾ. ನೀನು ನನ್ನ ಅರ್ಧಾಂಗಿನಿ ಎಂದೇ ತಿಳಿದುಕೊಂಡಿದ್ದೇನೆ ಗೀತಾ, ಅರ್ಧಾಂಗಿನಿ ಎಂದೇ ತಿಳಿದುಕೊಂಡಿದ್ದೇನೆ. ನುಡಿ ಬಿಡಿ ನಿಮ್ಮ ಕಠೋರ ನುಡಿಗಳಿಂದ. ಈ ರೀತಿ ಮಾತನಾಡಲು ನಾನು ನಿಮ್ಮ ಹೆಂಡತಿಯಲ್ಲ, ನಾನು ನಿಮ್ಮ ಸಹೋದರಿ. ನಾನು ನಿಮ್ಮ ಸಹೋದರಿ ಎಂದು ತಿಳಿಯುವ ಸಹೋದರಿ. ಗೀತಾ, ನೀನು ಇನ್ನೊಬ್ಬರ ಸರಿಯಾದೆಂದು ಬೇಸರವಿಲ್ಲ ಗೀತಾ, ಬೇಸರವಿಲ್ಲ. ಈ ನಿನ್ನ ತುಂಬಿದ ಯೌವನದಿಂದ ಒಂದೇ ಒಂದು ಸಲ ಈ ನನ್ನ ಹೃದಯಕ್ಕೆ ತೃಪ್ತಿ ನೀಡು ಗೀತಾ, ತೃಪ್ತಿ ನೀಡು. ಸಂತೋಷವಾಗಿ ಹೊರಟು ಹೋಗುತ್ತೇನೆ ಆ ಗೀತಾ. ಹೊಳೆ ಗೀತಾ, ಹೊಳೆ ಹೊಳೆ ಗೀತಾ, ಹೊಳೆ. ನಿನ್ನ ಮನಸ್ಸು ತೃಪ್ತಿಯಾಗುವುದು. ಚಿಕ್ಕಂದಿನಿಂದಲೂ ನಿನ್ನ ಉದರ ಪೋಷಣೆಗೆ ಬೆಂಗಾವಲಾಗಿ ನಿಂತಿದ್ದ ತಪ್ಪಿಗೆ ಹೊಳೆ ಗೀತಾ, ಹೊಳೆ. ಮಾವನಾದ ನನ್ನನ್ನು ತಿರಸ್ಕರಿಸಿದೆ ಎಂಬ ಹೆಮ್ಮೆಯಿಂದ ಹೊಳೆ ಗೀತಾ, ಹೆಮ್ಮೆಯಿಂದ. ಶ್ರೀಮಂತ ಪತಿ ನಿನಗೆ ಸಿಕ್ಕನೆಂಬ ಅಹಂಕಾರದಿಂದ ಹೊಡೆ